ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. 1990ರಲ್ಲಿ ಇಡೀ ದೇಶದಲ್ಲಿ ಬ್ರಾಹ್ಮಣ ವರ್ಗ ಮತ್ತು ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂಥವರು ಏನೇನು ಸಾಧ್ಯನೋ ಎಲ್ಲ ಮಾಡಿದ್ರು. ಏನು? ಸಮಾನತೆಯನ್ನು ವಿರೋಧಿಸೋದಕ್ಕೆ, OBCಗಳಿಗೆ, ಹಿಂದುಳಿದ ವರ್ಗಗಳಿಗೆ ರಿಸರ್ವೇಷನ್ ಅನ್ನು ವಿರೋಧಿಸೋದಕ್ಕೆ, ಅವರಿಗೆ ಸಮಾನ ಅವಕಾಶ ಸಿಗಬೇಕು, ಶತಮಾನಗಳಿಂದ ಆಗ್ತಾ ಇರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಮಂಡಲ್ ವರದಿಯನ್ನು ಜಾರಿ ಮಾಡಿದ್ದಕ್ಕೆ ಅಂದಿನ ಸರ್ಕಾರ, VP ಸಿಂಗ್ ಸರ್ಕಾರ, BJPಯಿಂದ ಹಿಡಿದು ಪ್ರತಿಯೊಂದು ಏನು ಬ್ರಾಹ್ಮಣಶಾಹಿ ಮನಸ್ಥಿತಿಗಳಿರುವ ಪಕ್ಷಗಳು, ಸಂಘಟನೆಗಳು, ಬ್ರಾಹ್ಮಣ ಮಹಾಸಭಾ ಎಲ್ಲರೂ ಬೀದಿಗೆ ಇಳಿದಿದ್ರು ಅಂದ್ರೆ ಸುಮ್ಮನೆ ಇಳಿದಿರಲಿಲ್ಲ. ಕಸ ಗುಡಿಸಿ ಬೇರೆ ಜಾತಿಗಳನ್ನು ಕಿಂಡಲ್ ಮಾಡಿದ್ರು, ಆತ್ಮಹತ್ಯೆಗಳು ಮಾಡ್ಕೊಂಡ್ರು, ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಾಕೊಂಡ್ರು, ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡ್ರು, ರೈಲಿಗೆ ಮಲಗಿದ್ರು, ಏನೆಲ್ಲ ಸಾಧ್ಯನೋ ಎಲ್ಲ ಮಾಡಿದ್ರು. ಆದರೂ ತಡೆಯೋಕ್ಕಾಗಲಿಲ್ಲ. VP ಸಿಂಗ್ ಗಟ್ಟಿಯಾಗಿ ನಿಂತ್ಕೊಂಡ್ರು. ನನ್ನ ಸರ್ಕಾರ ಹೋದರೂ ಸರಿನೇ, ನಾನು ಇದನ್ನು ಜಾರಿ ಮಾಡಿಯೇ ತಿರ್ತೀನಿ ಅಂತ ಅವತ್ತು ಕಮಂಡಲ್ ವರ್ಸಸ್ ಮಂಡಲ್ ಅಂತ ಆಗೋಯ್ತು. ಅದು ಆಯಿತು. ಅದೇ ರೀತಿಯ ಪ್ರತಿಭಟನೆಗಳು ಮತ್ತೆ ಭಾರತದಲ್ಲಿ ಈಗ ಶುರುವಾಗಿದ್ದಾವೆ, ಇಡೀ ದೇಶವನ್ನು ಆವರಿಸ್ಕೊಳ್ತಾ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಮಹಾಸಭಾ ಕರೆ ಕೊಟ್ಟಿದೆ, ಬ್ರಾಹ್ಮಣ ಸಮುದಾಯ ಇದರ ವಿರುದ್ಧ ಬೀದಿಗೆ ಬಂದುಬಿಡಬೇಕು. ಎಷ್ಟು ಸಿಟ್ಟಿದೆ ಅವರಿಗೆ ಅಂದರೆ, ನರೇಂದ್ರ ಮೋದಿ ಸರ್ಕಾರವನ್ನು ಕಿತ್ತೆಸಿತೀವಿ, ನೋಡ್ತಾ ಇರಿ, ಇದು ಬ್ರಾಹ್ಮಣರ ವಿರುದ್ಧ ಷಡ್ಯಂತ್ರ ಅಂತ ಕೂಗ್ತಾ ಇದ್ದಾರೆ. ಹಾಗಾದರೆ ಏನದು ಹೊಸ ಕಾನೂನು? ಯಾಕೆ ಇಷ್ಟು ಸಿಟ್ಟು ಬಂದುಬಿಟ್ಟಿದೆ ಬ್ರಾಹ್ಮಣ ವರ್ಗ ಮತ್ತು ಠಾಕೂರುಗಳು ಮತ್ತು ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂತಹ ಜನರಲ್ ಕ್ಯಾಟಗರಿಯ ಒಂದಷ್ಟು ಸಮುದಾಯಗಳಿಗೆ? ಪ್ಲಸ್ ಇಲ್ಲಿ ಅಲಂಕಾರ ಅಗ್ನಿಹೋತ್ರಿ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಮ್ಯಾಜಿಸ್ಟ್ರೇಟ್, ಆತ ಹಚ್ತಾ ಇರುವಂತಹ ಕಿಡಿ ಬೆಂಕಿ ಏನು ಅನ್ನೋದನ್ನು ವಿವರಿಸ್ತೀನಿ. ಜೊತೆಗೆ ಉತ್ತರ ಪ್ರದೇಶದಲ್ಲಿ ಬ್ರಾಹ್ಮಣರ ವಿರುದ್ಧ BJP ಸರ್ಕಾರ ಇದೆ, ಬ್ರಾಹ್ಮಣರ ದೌರ್ಜನ್ಯ ನಡೀತಾ ಇದೆ ಅಂತಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಏನಿದು ಬೆಂಕಿ ಬಿದ್ದಿರೋದು ಅಥವಾ ಗಲಾಟೆಗಳಾಗ್ತಿರೋದು ಅಂತಂದರೆ, UGC ನಿಮಗೆ ಗೊತ್ತೇ ಇದೆ. UGCನೇ ಎಲ್ಲ ಕಾಲೇಜುಗಳನ್ನು ಸಹ ತನ್ನ ಅಡಿಯಲ್ಲಿ ಇಟ್ಕೊಳ್ಳೋದು. ಏನು? ಹೈಯರ್ ಎಜುಕೇಷನು. ಅದರ ಅಡಿಯಲ್ಲಿ ಲಕ್ಷಾಂತರ ಕಾಲೇಜುಗಳು ಬರ್ತವೆ. ಆ UGC ಹೊಸ ನಿಯಮವೊಂದನ್ನು ಜಾರಿಗೆ ತಂದಿದೆ. ಮೊನ್ನೆ ಜನವರಿ 13ನೇ ತಾರೀಕು ಜಾರಿ ಆಯಿತು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಯಿತು, ಹಾಗಾಗಿ ಜಾರಿ ಆಯಿತು. ಏನೋ ಮೋದಿ ಸರ್ಕಾರಕ್ಕೆ OBCಗಳು ಅವ್ರಿಗೆ ಏನಾದರೂ ರಕ್ಷಣೆ ಕೊಡಬೇಕು ಅನ್ನುವ ಮನಸ್ಥಿತಿ ಇದೆ ಅಂತಲ್ಲ. ಮೋದಿ ಸರ್ಕಾರಕ್ಕೆ ಇರೋದು ಒಂದೇ, ಎಲ್ಲರೂ ಬ್ರಾಹ್ಮಣರ ಅಡಿಯಲ್ಲಿ ಬಂದುಬಿಡಬೇಕು, ಬ್ರಾಹ್ಮಣರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಬಿದ್ದಿರೋ ಪರಿಸ್ಥಿತಿ ಬರಬೇಕು, ಅದನ್ನು ನಾವು ಹಿಂದೂ ರಾಷ್ಟ್ರ ಅಂತ ಕರಿಬೇಕು. ಹಾಗಾಗಿ ಅವರು ಇನಿಷಿಯೇಟಿವ್ ತಗೊಂಡಿದ್ದಲ್ಲ, ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂತು, ಅದನ್ನು ತಗೊಂಡಿದ್ದಾರೆ. 2012ರಲ್ಲೂ ಏನೋ ಒಂದು ಕಾಯ್ದೆ ಮಾಡಿದ್ರು, ಅದು ಪವರ್ಫುಲ್ ಇಲ್ಲ, ಅದಕ್ಕಿಂತ ಒಂದು ವ್ಯವಸ್ಥಿತವಾದಂತಹ ಒಳ್ಳೆ ಪವರ್ಫುಲ್ ಆ್ಯಕ್ಟ್ ಮಾಡಿ ಅಂತ ಹೇಳಿದ್ದಕ್ಕೆ UGC ಈಗ ಮಾಡಿದೆ. ಏನಿದೆ ಅದರಲ್ಲಿ ಅಂತಂದರೆ, SC/ST ಅಟ್ರಾಸಿಟಿ ಆ್ಯಕ್ಟ್ ರೀತಿಯಲ್ಲಿಯೇ OBCಗಳಿಗೂ ಸಹ ರಕ್ಷಣೆ ನೀಡುವಂತಹದಕ್ಕೆ ಅದರಲ್ಲಿ ಅವಕಾಶಗಳಿದ್ದಾವೆ. ಮತ್ತು ಸ್ಟ್ರಿಕ್ಟ್ ಆಗಿದೆ, ಶಿಕ್ಷೆ ಇದೆ. ಮೊದಲು ಕೇವಲ ದಂಡ ಇತ್ತು, ಈಗ ಶಿಕ್ಷೆ ಇದೆ. ಸೊ ಏನಂತ ಹೇಳುತ್ತೆ ಅದು ಕಾನೂನು ಅಂತಂದರೆ, ಪ್ರಮೋಷನ್ ಆಫ್ ಈಕ್ವಾಲಿಟಿ ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಷನ್ಸ್ 2026 ಅಂತಂದು ಹೆಸರು ಕೊಟ್ಟಿದ್ದಾರೆ. ಈಕ್ವಾಲಿಟಿಗಾಗಿ ಮಾಡ್ತಿದ್ದೀವಿ, ಸಮಾನತೆಗಾಗಿ ಮಾಡ್ತಿದ್ದೀವಿ, ಅಲ್ಲಿ ಯಾರಿಗೂ ಸಹ ಡಿಸ್ಕ್ರಿಮಿನೇಷನ್ ಆಗಬಾರ್ದು ಅಂತ. ಸೊ UGC ಅಡಿಯಲ್ಲಿ ಬರುವಂತಹ ಪ್ರತಿ ಕಾಲೇಜು ಎಲ್ಲ ಕಡೆಯೂ ಸಹ ಒಂದು ಸಮಿತಿ ಇರಬೇಕು. ಆ ಸಮಿತಿಗೆ ದೂರುಗಳನ್ನು ಕೊಡಬಹುದು. ಯಾರು ಕೊಡಬಹುದು? OBC, ಹಿಂದುಳಿದ ವರ್ಗದವರು ಕೊಡಬಹುದು. ಅವರಿಗೆ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂಥವರು ದೌರ್ಜನ್ಯ ನಡೆಸಿದ್ರೆ, ಜಾತಿ ಆಧಾರಿತ ತಾರತಮ್ಯ ನಡೆಸಿದ್ರೆ, ಏನೇ ನಡೆದರೂ ಸಹ ಅಲ್ಲಿ ದೂರು ಕೊಡಬೇಕಾಗತ್ತೆ, ದೂರು ಕೊಡಬಹುದು. ಆ ದೂರು 15ರಿಂದ 30 ದಿನಗಳ ಒಳಗೇನೆ ಅದಕ್ಕೆ ಪರಿಹಾರ ಕೊಡಲೇಬೇಕು, ಆ ಸಮಿತಿ ಕೊಡಲೇಬೇಕು. ಮತ್ತು ಆ ಸಮಿತಿಗಳು ಸರಿಯಾಗಿ ಕೆಲಸ ಮಾಡ್ತಿದ್ದಾವ ಪ್ರತಿ ಕಾಲೇಜಿನಲ್ಲಿ ಅಂತ ಮಾನಿಟ್ರ್ ಮಾಡೋದಕ್ಕೆ ನ್ಯಾಷನಲ್ ಮಾನಿಟ್ರಿಂಗ್ ಕಮಿಟಿ ಅಂತ ಅದಕ್ಕೊಂದು ಸಪರೇಟ್ ಕಮಿಟಿ ಆಗುತ್ತೆ UGC ಲೆವೆಲಲ್ಲಿ. ಸೊ ಯಾರು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. OBCಗಳ ಮೇಲೆ, ಹಿಂದುಳಿದ ವರ್ಗಗಳ ಮೇಲೆ ಏನೇ ದೌರ್ಜನ್ಯ ಆದರೂ ಇಮ್ಮಿಡಿಯೇಟಾಗಿ ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ಹೋದರೆ 15-30 ದಿನಗಳ ಒಳಗಡೆ ಅದಕ್ಕೆ ಪರಿಹಾರ ಸಿಗಬೇಕು. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು. ಈ ಹಿಂದೆ ಕೇವಲ ದಂಡ ಹಾಕೋದಿತ್ತು, ಈಗ ಅದು ಇಲ್ಲ. SC/ST ಅಟ್ರಾಸಿಟಿ ಆ್ಯಕ್ಟ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಇದು ಅದೇ ರೀತಿ ಆಗುತ್ತೆ. ಕ್ರಮ ಕೈಗೊಳ್ಳಬೇಕಾಗತ್ತೆ ಆ ವಿದ್ಯಾರ್ಥಿಗಳ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಆ ಸಮಿತಿಯಲ್ಲಿರುವಂತಹ ವ್ಯಕ್ತಿಗಳು, ಆ ಕಾಲೇಜಿನ ಪ್ರಿನ್ಸಿಪಾಲು ಎಲ್ರಿಗೂ ಸಹ ಶಿಕ್ಷೆ ಆಗುತ್ತೆ. ಅಷ್ಟೇ ಅಲ್ಲ, ಆ ಕಾಲೇಜಿನ ಮಾನ್ಯತೆ ರದ್ದಾಗತ್ತೆ. ಇಷ್ಟು ಅದರಲ್ಲಿ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ.
OBCಗಳಿಗೆ ರಕ್ಷಣೆ ಒದಗಿಸ್ಬೇಕು. ಯಾಕಂದರೆ ಶಿಕ್ಷಣದಲ್ಲಿ ತಾರತಮ್ಯ ಇದೆ, ಜಾತಿ ಆಧಾರಿತ ತಾರತಮ್ಯ ಇದೆ. ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂತಹ ಬ್ರಾಹ್ಮಣ ಸಮುದಾಯ ಮತ್ತು ಇತರೆ ಸಮುದಾಯಗಳು ಬೇರೆಯವರನ್ನು ಜಾತಿಯ ಕಾರಣಕ್ಕೆ ನಿಂದಿಸುವುದು, ಅವ್ರಿಗೆ ಅವಕಾಶ ವಂಚಿತರನ್ನಾಗಿ ಮಾಡೋದು, ಅವರ ಅವಕಾಶಗಳು ಸಿಗದೆ ಹಾಗೆ ನೋಡ್ಕೊಳ್ಳೋದು, ಏನೇನೋ ಮಾಡ್ತಿರ್ತಾರೆ. ಇದು ಶತಮಾನಗಳಿಂದ ನಡ್ಕೊಂಡು ಬಂದಿರೋದು. ಹಾಗಾಗಿ ಅದನ್ನು ತಡೆಯೋದಕ್ಕೆ ಅಂತ ಮಾಡಿರೋದು. ಸೊ ಈಗ ನಾವು ಸಮಾನತೆಗೆ ಮಾಡಿರೋದು, ಯಾರ ಮೇಲೂ ದೌರ್ಜನ್ಯ ನಡೆದ್ರೆ ಅದಕ್ಕೆ ಶಿಕ್ಷೆ ಆಗೋಗಿ ಮಾಡಿರೋದು ಅಂದಾಗ ನಮಗೇನು ಅನಿಸುತ್ತೆ, ಎಸ್ ಒಳ್ಳೆಯ ನಿರ್ಧಾರ, ಮಾನವೀಯತೆ ಇರುವಂಥ ನಿರ್ಧಾರ ಅನಿಸುತ್ತೆ. ಬಟ್ ಈ ಬ್ರಾಹ್ಮಣ ಸಮುದಾಯಕ್ಕೆ ಮತ್ತು ಮೇಲ್ಜಾತಿ ಅಂತ ಕರೆಸ್ಕೊಳ್ಳೋ ಇತರೆ ಸಮುದಾಯಗಳಿಗೆ ಅವರು ಹಕ್ಕನ್ನು ಕಿತ್ಕೊಂಡಂಗೆ. ಅದು ಅಲ್ರಿ, ದೌರ್ಜನ್ಯ ನಡೆಸೋದು ನಮ್ಮ ಹಕ್ಕು, ಅದನ್ನು ಕಿತ್ಕೊಂಡ್ಬಿಟ್ರೆ ಹೆಂಗೆ ಅನ್ನೋದು ಅವರ ವಾದ. ಶತಮಾನಗಳಿಂದ ನಾವು ಅದನ್ನೇ ಮಾಡ್ಕೊಂಡು ಬಂದಿರೋದು. ಈಗ ನೀವು ದಿಢೀರಂತ ಬಂದು ಕಾನೂನು ಮಾಡಿಬಿಟ್ಟು ಅವರನ್ನು ನಾವು ಹಾಗೆ ನಡೆಸ್ಕೋಬಾರ್ದು ಹೀಗೆ ನಡೆಸ್ಕೋಬಾರ್ದು ಅಂತ ಹೇಳ್ತಿರಲ್ಲ. ನಮ್ಮ ಪುರಾಣಗಳು ಏನ್ರಿ ಹೇಳ್ತವೆ, ಅವರೆಲ್ಲ ನಮ್ಮ ಗುಲಾಮರಲ್ವಾ? ಇದು ಅವರ ಮನಸ್ಥಿತಿ. ಹಾಗಾಗಿ ಇಂತಹ ಕಾನೂನು ಬಂದ ತಕ್ಷಣವೇ ನಾನು ಆರಂಭದಲ್ಲಿ ಹೇಳದ್ನಲ್ಲ, ಮಂಡಲ್ ಇದನ್ನು ಜಾರಿ ಮಾಡಿದಾಗ ಹೇಗೆ ಬ್ರಾಹ್ಮಣ ಸಮುದಾಯ ಮತ್ತು ಇತರೆ ಮೇಲ್ಜಾತಿ ಸಮುದಾಯಗಳು ಬೀದಿಗೆ ಬಂದು ಏನೆಲ್ಲ ರಂಪಾಟ ಮಾಡಿದ್ವು ಅಂತ, ಅದೇ ರೀತಿ ಈಗ ರಂಪಾಟಕ್ಕೆ ಇಳಿದಿದ್ದಾವೆ. ಪ್ರತಿಯೊಂದು ಜಾಗದಲ್ಲಿಯೂ ಸಹ ಪ್ರತಿಭಟನೆಗಳು, ಕಾಲೇಜುಗಳಲ್ಲಿ ಪ್ರತಿಭಟನೆ, ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆಗಳು, ಹೈಯರ್ ಎಜುಕೇಷನ್ ಎಲ್ಲೆಲ್ಲಿದೆಯೋ ಎಲ್ಲ ಕಡೆ ಪ್ರತಿಭಟನೆಗಳು. ಇದನ್ನು ವಾಪಸ್ ತೆಗೆದುಕೊಳ್ಬೇಕು. ಇದು ಕರಾಳ ಕಾನೂನು. ಯಾಕೆ ಕರಾಳ ಕಾನೂನು ಅಂತ ಹೇಳ್ತೀವಿ ಅಂತಂದರೆ, ಇದನ್ನು ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ, ವೈಯಕ್ತಿಕ ದ್ವೇಷಕ್ಕೆ ಬಳಸ್ಕೊಂಡ್ಬಿಡ್ತಾರೆ ಅಂತ. ಇವರು ಶತಮಾನಗಳಿಂದ ಯಾವುದೇ ವಿನಾಕಾರಣ ದೌರ್ಜನ್ಯ ನಡೆಸಿರೋದು ತಪ್ಪಲ್ಲ. ಈಗ ಅದಕ್ಕೊಂದು ಕಾನೂನು ತಂದವ್ರಿಗೆ ರಕ್ಷಣೆ ಕೊಡೋದು ತಪ್ಪು, ಮಿಸ್ಯೂಸ್ ಆಗಿಬಿಡುತ್ತೆ ಅಂತ. ಯಾರು ಈ ಸಮಾಜವನ್ನು ಮಿಸ್ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಶತಮಾನಗಳಿಂದ ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿದೆ. ಇವ್ರ ಕತೆ ಕಟ್ಟೋದು. ಆದರೆ ಈ OBCಗಳನ್ನು ಸಹ ಅವ್ರಿಗೇನು ಕಾಮನ್ ಸೆನ್ಸ್ ಇದೆಯೋ, ಸಾಕಷ್ಟು ಜನಕ್ಕೆ OBCಗಳಲ್ಲಿ ನೋಡಿದ್ದೀನಿ, ಆ ದೌರ್ಜನ್ಯ ನಡೆಸುವವರ ಪರವಾಗಿ ನಿಂತ್ಕೊಳ್ತಾರೆ, ಆ ಮನುವಾದದ ಪರವಾಗಿ ನಿಂತ್ಕೊಳ್ತಾರೆ. ಇವ್ರಿಗೆ ಕಾಮನ್ ಸೆನ್ಸೇ ಇರಲ್ಲ. ಆ ರೀತಿ ಪರಿಸ್ಥಿತಿ ಇದೆ. ಒಟ್ಟಾರೆ ಈಗ ಇವರೆಲ್ಲ ಬೀದಿಗೆ ಬಂದಿದ್ದಾರೆ, ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ, ಮೋದಿ ಸರ್ಕಾರದ ವಿರುದ್ಧ ಕೂಗ್ತಾ ಇದ್ದಾರೆ, ಮೋದಿ ಸರ್ಕಾರವನ್ನು ಕಿತ್ತೆಸಿತೀವಿ ಅಂತ ಹೇಳ್ತಿದ್ದಾರೆ. ಕಿತ್ತೆಸಿತೀವಿ ಅಂತ ಇನ್ನು ಮಾಮೂಲಿ 1990 ಮಾಡ್ದಂಗೆ ಬಳೆಗಳನ್ನು ಪಾರ್ಸಲ್ ಕಳಿಸೋದು ಗೌರ್ಮೆಂಟ್ಗೆ, ಬೀದಿಗಳು ಗೂಡಿಸೋದು, ಪ್ರತಿಭಟನೆಗಳು ಮಾಡೋದು, ಬಾಯಿ ಬಡ್ಕೊಳ್ಳೋದು, ಏನೇನೋ ನಮ್ಮ ಮೇಲೆ ದೌರ್ಜನ್ಯ ಆಗ್ತಿದೆ ಅಂತ ಬ್ರಾಹ್ಮಣರು ಪ್ರತಿಭಟನೆ ಮಾಡೋದು. ಎಂತಹ ವಿಚಿತ್ರ. ಸೊ ಅಲ್ಲಿಗೆ ಈ ಕಾನೂನಿನ ವಿರುದ್ಧ ಈ ಬ್ರಾಹ್ಮಣ ಸಮುದಾಯ ಮತ್ತು ಇತರೆ ಮೇಲ್ಜಾತಿಗಳು ನಿಂತ್ಕೊಂಡ್ಬಿಟ್ಟಿದ್ದಾವೆ. ಅದರ ಜೊತೆಗೆ ಇಲ್ಲೊಬ್ಬ ವ್ಯಕ್ತಿ ಎಂಟ್ರಿ, ಅಲಂಕಾರ ಅಗ್ನಿಹೋತ್ರಿ ಅಂತ ಒಬ್ಬ ಬ್ರಾಹ್ಮಣ ಮ್ಯಾಜಿಸ್ಟ್ರೇಟ್. ಆ ವ್ಯಕ್ತಿ ಮ್ಯಾಜಿಸ್ಟ್ರೇಟ್ ಹುದ್ದೆಗೆ ರಾಜೀನಾಮೆ. ಈ ಕರಾಳ ಕಾನೂನಿನ ವಿರುದ್ಧ ನನ್ನ ಪ್ರತಿರೋಧ, ರಾಜೀನಾಮೆ. ಈ ಕಾನೂನನ್ನು ವಾಪಸ್ ತೆಗೆದುಕೊಳ್ಳಬೇಕು, ಇಲ್ಲದಾದರೆ ಜಾತಿಗಳ ನಡುವೆ ಸಂಘರ್ಷ ಬಂದ್ಬಿಡುತ್ತಂತೆ. ಸಮಾನತೆಯಿಂದ ಇರ್ರಿ ಅಂದರೆ ಸಂಘರ್ಷ ಬಂದ್ಬಿಡುತ್ತಂತೆ. ಇವರು ಯಾವ ಪ್ರಖಂಡ ಪಂಡಿತರಂತೂ ಯೋಚನೆ ಮಾಡಿ. ಅಷ್ಟು ಮಾತ್ರ ಅಲ್ಲ, ಎಲ್ರಿಗೂ ಪ್ರೇರೇಪಿಸ್ತಾ ಇರೋದು, ಎಲ್ಲರೂ ಬೀದಿಗೆ ಬರಬೇಕು, ಪ್ರತಿಭಟನೆ ಮಾಡಬೇಕು, ಗಲಾಟೆ ಮಾಡಬೇಕು ಅಂತ. ಬ್ರಾಹ್ಮಣ ಮಹಾಸಭಾ, ಈ ಠಾಕೂರುಗಳು ಸಂಘಟನೆಗಳು, ಜಾತಿ ಸಂಘಟನೆಗಳು ಎಲ್ಲರೂ ನಾವು ಒಪ್ಪಲ್ಲ. ಹೇಗಿದೆ ಅಂದರೆ ಸಮಾನತೆ ಅಂದರೆ ನಾವು ಒಪ್ಪಲ್ಲ ಅಂತ ಇವ್ರದ್ದು. ಇನ್ನೇನಿಲ್ಲ, ಸ್ಟ್ರೈಟ್ ಫಾರ್ವರ್ಡ್. ಯಾಕಂದರೆ ಸಂವಿಧಾನ ಬಂದಾಗಿಂದ ಅದನ್ನು ತಾನೇ ಹೇಳ್ತಿರೋದು, ಈ ದೇಶದ ಸಂವಿಧಾನವನ್ನು ನಾವು ಒಪ್ಪಲ್ಲ, ಮನುಸ್ಮೃತಿನೇ ನಮಗೆ ಸಂವಿಧಾನ. ಏನಿದೆ ಮನುಸ್ಮೃತಿಯಲ್ಲಿ? ಶ್ರೇಣೀಕೃತ ಸಮಾಜ. ಅದು ಸರಿ. 85% ಜನ ಗುಲಾಮರಾಗಿರ್ಬೇಕು, 15% ಜನ, ಅದರಲ್ಲೂ 3% ಮೇಲೆ ಇರುವಂಥವ್ರು ಎಲ್ಲ ಲಪ್ಟಾಯಿಸ್ಕೊಂಡು ಬಿಟ್ಟಿ ತಿನ್ಕೊಂಡು ಎಲ್ಲರ ಮೇಲೂ ದೌರ್ಜನ್ಯ ನಡೆಸ್ಕೊಂಡು ನೆಮ್ಮದಿಯಾಗಿ ಹೊಟ್ಟೆ ಬೆಳೆಸ್ಕೊಂಡು ಇರಬೇಕು. ಅದೇ ಅವ್ರಿಗೆ ಬೇಕಾಗಿರೋದು. ಈ ದೇಶದ ಸಂವಿಧಾನ ಎಲ್ಲರೂ ಸಮಾನರು ಅಂತ ಹೇಳುತ್ತಲ್ಲ, ಹಾಗಾಗಿ ಸಂವಿಧಾನ ಒಪ್ಪಲ್ಲ, ರಾಷ್ಟ್ರಗೀತೆ ಒಪ್ಪಲ್ಲ, ರಾಷ್ಟ್ರಧ್ವಜ ಒಪ್ಪಲ್ಲ, ಯಾವುದನ್ನೂ ಒಪ್ಪಲ್ಲ ಅವರು, ಯಾವುದನ್ನೂ ಒಪ್ಪಲ್ಲ. ಸೊ ಹಾಗಾಗಿ ಇದರ ವಿರುದ್ಧ ಸಹ ಈಗ ಈ ಮಟ್ಟಕ್ಕೆ ಬಂದಿದ್ದಾರೆ. ಉತ್ತರ ಪ್ರದೇಶವನ್ನು ಹೇಳ್ಕೊಂಡು ಬರ್ತಿದ್ದಾರೆ. ಅಲ್ಲಿ ಶಂಕರಾಚಾರ್ಯರ ವಿರುದ್ಧ ದೌರ್ಜನ್ಯ ಆಗ್ತಿದೆ. ಯೋಗಿ ಆದಿತ್ಯನಾಥ್ ಸರ್ಕಾರ ಬ್ರಾಹ್ಮಣ ವಿರೋಧಿ ಸರ್ಕಾರ, ಬ್ರಾಹ್ಮಣರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ಸಾಧು ಸನ್ಯಾಸಿಗಳನ್ನು ಜುಟ್ಟಿಟ್ಕೊಂಡು ಎಳಿತಾವ್ರೆ. ಕ್ಷಮೆ ಕೇಳಬೇಕು ಯೋಗಿ ಆದಿತ್ಯನಾಥ್. ಇದನ್ನು ಬೇರೆ ಹೇಳ್ಕೊಂಡು ಬರ್ತಿದ್ದಾರೆ. ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿ ಒಟ್ಟಾರೆಯಾಗಿ BJP ಸರ್ಕಾರ ಆದ್ರೂ ಬ್ರಾಹ್ಮಣರ ವಿರುದ್ಧ ದೌರ್ಜನ್ಯ ನಡೀತಾ ಇದೆ ಅಂತ ಸುಮ್ಮನೆ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಬಟ್ ಇದೇನು ನಡೆಯಲ್ಲ. ಯಾಕೆಂದರೆ BJPಗೆ ಈಗ ಈ ಕಾನೂನನ್ನು ವಾಪಸ್ ತೆಗೆದುಕೊಂಡ್ರೆ OBCಗಳು ಯಾವ ಪೆಟ್ಟು ಕೊಡ್ತಾರೆ ಚುನಾವಣೆಯಲ್ಲಿ ಅನ್ನುವಂಥ ಕಾಮನ್ ಸೆನ್ಸ್ BJPಗೆ ಇರುತ್ತೆ. ಉತ್ತರ ಪ್ರದೇಶದ ಚುನಾವಣೆಯಲ್ಲಂತೂ ದೊಡ್ಡ ಪೆಟ್ಟು ಕೊಟ್ಬಿಡ್ತಾರೆ. ಬೆಂಗಾಲ್ ಚುನಾವಣೆ ಇದೆ,
ತಮಿಳುನಾಡು ಚುನಾವಣೆ ಇದೆ, ಕೇರಳದಲ್ಲಿ ಚುನಾವಣೆ ಇದೆ, ಅಸ್ಸಾಮಲ್ಲಿ ಚುನಾವಣೆ ಇದೆ. ಪಾಪ ಮೋದಿಯವರು ಚುನಾವಣೆ ಗೆಲ್ಲೋದೇ ಮುಖ್ಯ ತಾನೆ. ಆಮೇಲೆ ಏನಾದರೂ ಮಾಡ್ತಾರೆ. ಚುನಾವಣೆಗಳೆಲ್ಲ ಮುಗಿದು 1 ವರ್ಷ ಗ್ಯಾಪಲ್ಲಿ ಯಾವುದು ಚುನಾವಣೆ ಇಲ್ಲ ಅಂದರೆ ಏನಾದರೂ ಒಂದು ಮಾಡ್ತಾರೆ. ಅವ್ರಿಗೆ ಸದ್ಯಕ್ಕೇನು ಮುಟ್ಟೋಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಹೇಳೋಕ್ಕಾಗಲ್ಲ. ಬ್ರಾಹ್ಮಣರ ವಿಚಾರ ಬಂದಾಗ ಇವರು ಯಾವ ಮಟ್ಟಕ್ಕೆ ಬೇಕಾದರೂ ಶರಣಾಗೋ ಸಾಧ್ಯತೆಗಳು ಇರ್ತವೆ. ಇವು ವೇಟ್ ಆ್ಯಂಡ್ ಸಿ. ಒಟ್ಟಾರೆಯಾಗಿ ಈ ಒಂದು ಹೊಸ ಕಾಯ್ದೆ UGC ಏನು ತಂದಿದೆಯಲ್ಲ, ಇದರ ವಿರುದ್ಧ ಬ್ರಾಹ್ಮಣರು ಮತ್ತು ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವವರು ಸಿಡಿದೆದ್ದು ಬಿಟ್ಟವ್ರೆ, ಬೀದಿಗೆ ಬಂದುಬಿಟ್ಟವ್ರೆ. ಅಷ್ಟೇ, ಇನ್ನೇನಿಲ್ಲ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.